ಬಿಜೆಪಿ ಮನೆಯಲ್ಲಿ ದಿನೇ ದಿನೇ ಹೊಸ ಹೊಸ ಸ್ವರೂಪ ಪಡಿತಾ ಇದೆ ಅವರ ಬೆಳವಣಿಗೆ ವಿಚಾರ ಅಥವಾ ಬಂಡಾಯದ ವಿಚಾರ. ಈಗ ದೆಹಲಿಗೆ ತೆರಳೋದಕ್ಕೆ ಸಜ್ಜಾಗ್ತಿದ್ದಾರೆ ಬಿಜೆಪಿಯ ರೆಬೆಲ್ಸ್ ಟೀಮ್. ಯತ್ನಾಳ್ ನೇತೃತ್ವದ ರೆಬೆಲ್ಸ್ ತಂಡ ಏನಿದೆ ದೆಹಲಿಗೆ ಹೋಗೋದಕ್ಕೆ ಮುಂದಾಗ್ತಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕಾತಿಗೆ ಅವರ ವಿರೋಧ ಇದೆ. ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ದೆಹಲಿಗೆ ತೆರಳಿ ಯತ್ನಾಳ್ ತಂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಬಸವನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಇತರ ಸದಸ್ಯರು ಯಾರಿದ್ದಾರೆ ಅವರೆಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಅರವಿಂದ್ ಲಿಂಬಾವಳಿ ಅವರು ಭೇಟಿಯಾಗಿದ್ದಾರೆ. ಇಂದು ಮಧ್ಯಾಹ್ನದ ವೇಳೆಗೆ ದೆಹಲಿ ತೆರಳುವಂಥ ಸಾಧ್ಯತೆ ಇದೆ. ಇವತ್ತು ಹುಬ್ಬಳ್ಳಿ ಮೂಲಕನಾರು ಹೋಗ್ತಾರೆ ಅಥವಾ ಬೆಂಗಳೂರಿನ ಮೂಲಕನಾರು ಹೋಗ್ತಾರೆ. ಸಂಸದರು ಹಾಗೂ ವರಿಷ್ಠರನ್ನ ಭೇಟಿ ಮಾಡಿ ರಾಜ್ಯದ ರಾಜಕೀಯದ ಬಗ್ಗೆ ಹಾಗೂ ಜಿಲ್ಲಾ ನಾಯಕರ ಬಗ್ಗೆ ಮಾತನಾಡ್ತಾರೆ. ಹಾಗೆಯೇ ಈಗಾಗಲೇ ನಡ್ಡಾ ಅವರನ್ನು ಭೇಟಿಯಾಗಿರುವಂಥ ಲಿಂಬಾವಳಿ ಬೆನ್ನಲ್ಲೇ ಈಗ ಯತ್ನಾಳ್ ನೇತೃತ್ವದಲ್ಲಿ ತಂಡ ದೆಹಲಿಗೆ ತೆರಳ್ತಾ ಇದೆ. ಅಲ್ಲೂ ಕೂಡ ನಾಯಕರನ್ನ ಭೇಟಿ ಆಗ್ತಾ ಇದೆ. ಒಟ್ಟಿನಲ್ಲಿ ರೆಬೆಲ್ಸ್ ತಂಡದ ಆ್ಯಕ್ಟಿವಿಟೀಸ್ಗಳೇನಿದೆ, ಚಟುವಟಿಕೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ಹೈಕಮಾಂಡ್ ನಾಯಕರ ಮುಂದೆ ಬಿಂಬಿಸೋದು, ಜೊತೆಗೆ ಅಲ್ಲಿ ಏನಾಗಿದೆ ಪ್ರಮುಖವಾಗಿ ಜಿಲ್ಲಾಧ್ಯಕ್ಷರಿಗೆ ಅವರ ನೇಮಕಾತಿಯಲ್ಲಿ ಸಾಕಷ್ಟು ಲೋಪದೋಷಗಳಾಗಿದೆ, ಸರಿಯಾದಂಥ ಜಿಲ್ಲಾಧ್ಯಕ್ಷರನ್ನ ಮಾಡಿಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಈಗಾಗಲೇ ರೆಬೆಲ್ಸ್ ತಂಡ ಮಾಡ್ತಾ ಇದೆ. ಹೀಗಾಗಿ ಇದನ್ನು ಕೂಡ ಕೇಂದ್ರದ ನಾಯಕರ ಗಮನಕ್ಕೆ ತಂದು ಅಲ್ಲಿ ನಾಯಕರ ಜೊತೆಗೆ ಮಾತುಕತೆ ಮಾಡುವಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆಗೆ ರಾಜ್ಯಾಧ್ಯಕ್ಷರ ಚುನಾವಣೆ ಕೂಡ ಇದೆ. ಹೀಗಾಗಿ ರಾಜ್ಯಾಧ್ಯಕ್ಷರ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ಅಂದರೆ ಒಂದು ಕಡೆಗೆ ಜಿಲ್ಲಾಧ್ಯಕ್ಷರ ನೇಮಕಾತಿ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಯಾಕೆಂದರೆ ರಾಜ್ಯಾಧ್ಯಕ್ಷರ ನೇಮಕಾತಿ ಜಿಲ್ಲಾಧ್ಯಕ್ಷರ ಆಯ್ಕೆಯಾಗಿರುತ್ತೆ.